ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯುಗಾದಿ ಅಲ್ವಾ, ಹಾಗಾಗಿ ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ನಿನ್ನೆ ನೈಟು ತರಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಬಟ್ ಇವಾಗ ಈ ಬ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇಷ್ಟೆಲ್ಲ ಮಾಡಿದೆ ಬೆಳಗ್ಗೆ ಎದ್ದು. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಾವಿನ ಹಣ್ಣು ತೊಗೊಂಬಂದಿದ್ನಲ್ಲ, ಅದು ಒಂದು ಪೀಸ್ ಎಕ್ಸ್ಟ್ರಾ ಉಳಿದಿತ್ತು. ಅದರಿಂದ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಅಮ್ಮಗೆ ಒಂದು ಸಿಂಪಲ್ಲಾಗಿ ಒಂದು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈ ಥರ ಬೇವಿನ ಎಲೆಗಳ ಕಟ್ ಮಾಡಿ ಆ ಕಡೆ ಬೆಲ್ಲನ ಇಟ್ಬಿಟ್ಟು ಮಾವಿನಕಾಯಿದಿಂದ ಆ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಜಾಸ್ತಿ ಇದು ಏನು ಬೇವು ಮಾಡ್ತೀವಲ್ಲ ಅದು ಕುಡಿಯಲ್ಲ. ಬಟ್ ಸಂಪ್ರದಾಯ ಅಲ್ವಾ, ಹಾಗಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 5-6 ಥರ ಫ್ರೂಟ್ಸ್ ಆಗಿರ್ಬೋದು. ಈಗ ಮಿಕ್ಸ್ ಫ್ರೂಟ್ಸ್ ಬರುತ್ತಲ್ಲ, ಅದು ಸಪ್ರೇಟ್ ಇದೆ. ಬಟ್ ಇದು ಕೆಲವೊಂದು ಫ್ರೂಟ್ಸ್ಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಹಣ್ಣು, ಮಾವಿನ ಕಾಯಿ, ಆಮೇಲೆ ಕೊಬ್ಬರಿ, ಆಮೇಲೆ ಗೆಣಸು, ಇದನ್ನೆಲ್ಲ ಸಪ್ರೇಟಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಹಾಕಿದ್ನೆ ಅಂತಂದರೆ ಅಪ್ಪು ಅಮ್ಮು ಅದು ಕುಡಿಯಲ್ಲ, ಉಗುಳು ಬಿಡ್ತಾರೆ ಎಲ್ಲವಷ್ಟು. ಹಾಗಾಗಿ ತುರ್ಕೊಂಡಿದ್ದೀನಿ, ಸ್ವಲ್ಪನಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದುಬಿಟ್ಟು ಹುಣಸಿನ್ಕಾಯಿ ರಸ ಹಾಕಬೇಕಂತೆ ಸ್ವಲ್ಪ, ಹಾಗಾಗಿ ಹಾಕ್ತಾಯಿದ್ದೀನಿ. ಬಟ್ ಏನಂದರೆ, ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪ್ರತಿ ಸರ್ತಿ ಮಾಡಿದಾಗೆಲ್ಲ ನಮ್ಮ ಅತ್ತೆ ಇರ್ತಾಯಿದ್ರು, ಅವ್ರನ್ನ ಕೇಳಿ ಮಾಡ್ತಾಯಿದ್ದೆ. ಬಟ್ ಇದು ನಾನೇ ಓನಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಚ್ಚಗೆ ನೀರು ಬೇಕು. ಹಾಗಾಗಿ ಇಲ್ಲಿ ಸೈಡಿಗೆ ಇಟ್ಕೊಂಡಿದ್ದೆ. ಸ್ವಲ್ಪ ಲೈಟಾಗಿ ಬೆಚ್ಚಗಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ. ಹಾಗಾಗಿ ಒಂದು 3 ಗ್ಲಾಸ್ ಆದರೆ ಸಾಕು ಅಂತ ಅನ್ಕೋತೀನಿ. ಕೆಲವೊಬ್ಬರು ಜಾಸ್ತಿನೇ ಕುಡಿತಾರೆ, ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಮಾಡ್ಕೋತಾರೆ. ಬಟ್ ನಮ್ಮ ಮನೆಯಲ್ಲಿ ಕಡಿಮೆ ಜನ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. 1 ಸ್ಪೂನ್ 2 ಸ್ಪೂನ್ ಆದರೂ ಕುಡೀಲಿ ಅಂತ. ಇವಾಗ ಸಪ್ರೇಟಾಗಿ ಕೊಟ್ಟರೆ ತಿಂತಾರೆ. ಇವಾಗ ಹೆಂಗಂದರೆ ಅದರೊಳಗಡೆ ಮಿಕ್ಸ್ ಮಾಡ್ತೀನಲ್ಲ, ಅದು ಹಾಗಾಗಿ ಅವ್ರಿಗೆ ನೋಡಿದ ತಕ್ಷಣ ಅದು ಸೇರಲ್ಲ. ಸ್ವಲ್ಪ ಪೂಜೆಗೋಸ್ಕರ, ಆಮೇಲೆ ಇವತ್ತು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಯುಗಾದಿ ಹಬ್ಬಕ್ಕೆ ಇದು ತುಂಬಾ ಸ್ಪೆಷಲ್ಲು. ಎಲ್ಲರೂ ಮಾಡ್ತಾರೆ, ಹಾಗಾಗಿ ನಾವು ಕೂಡ ಮಾಡ್ತೀವಿ. ಊರಲ್ಲಿ ಬೇರೆ ಥರ ಮಾಡ್ತಾರೆ, ಗಡಿಗೆಯಲ್ಲಿ ಮಾಡ್ತಾರೆ. ಹೊಸ ಗಡಿಗೆ ತೊಗೊಂಬಂದು ಪೂಜೆ ಮಾಡಿಬಿಟ್ಟು ಅದಕ್ಕೆ ರಾತ್ರಿ ದಿನವೇ ನೀರೆಲ್ಲ ನೆನೆಸಿಟ್ಟು ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಗಡಿಗೆ ಎಲ್ಲ ಸಿಕ್ಕಿಲ್ಲ ನನಗೆ, ಹಾಗಾಗಿ ಮನೇಲಿರುವಂಥ ಒಂದು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಬಟ್ ಇದು ಕೂಡ ಕೇಳದೆ ನಡೆಯುತ್ತೆ ಅಂತ ಹೇಳಿದರು, ಹಾಗಾಗಿ ಮಾಡ್ತಾಯಿದ್ದೀನಿ. ನೀವು ಹೇಗೆಲ್ಲ ಆಚರಿಸ್ತೀರಾ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಇಲ್ಲದೆ ಹೋದರೆ ನನಗೂ ಕೂಡ ನೆಕ್ಸ್ಟ್ ಟೈಮಿಂದ ಗೊತ್ತಾಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಹಾಗೆ ಎಲ್ರಿಗೂ ವಿಶ್ ಯು ಹ್ಯಾಪಿ ಯುಗಾದಿ. ಎಲ್ಲರ ಜೀವನದಲ್ಲೂ ಕಹಿಯನ್ನು ಮರೆತು ಸಿಹಿಯನ್ನು ನೆನಪು ಉಳ್ಕೊಂಡು ಹೋಗಲಿ, ಅದನ್ನೇ ಬೆಳೆಸ್ಕೊಂಡು ಹೋಗಲಿ ಅಂತ ಇವತ್ತಿನ ದಿನ ಆಚರಣೆ ಮಾಡ್ತಾಯಿದ್ದೀವಿ ಅಲ್ವಾ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಇವತ್ತು ಫುಲ್ ಡೇ ನಾವು ಬೇರೆ ಥಿಂಕಲ್ಲ ವಿಚಾರ ಮಾಡ್ಬೋದು, ಕೆಟ್ಟದೆಲ್ಲ ವಿಚಾರ ಮಾಡಬಾರ್ದು. ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು, ಪಾಸಿಟಿವ್ ಆಗಿ ಇರಬೇಕು. ಆವಾಗ ಒಂದು ಹೋಪ್ಸ್ ಅನ್ನೋದು ಬರುತ್ತೆ ಲೈಫ್ನಲ್ಲಿ. ಇವತ್ತಿನ ದಿನ ನಿಮಗೆ ಏನೆಲ್ಲ ಥಾಟ್ ಇತ್ತೋ ಬೇರೆದು, ಅದನ್ನೆಲ್ಲ ತೆಗೆದುಬಿಟ್ಟು ನೆಗೆಟಿವ್ ಥಾಟ್ ತೆಗೆದು ಪಾಸಿಟಿವ್ ಥಿಂಕನ್ನು ಮುಂದುವರ್ಸ್ಕೊಂಡು ಹೋಗಿ, ಎಲ್ಲ ಒಳ್ಳೆಯದಾಗುತ್ತೆ. ಆ್ಯಂಡ್ ಇದನ್ನು ಹೇಗೆ ಮಾಡಬೇಕು ಅಂತ ಕೂಡ ನಾನು ಇಲ್ಲಿ ಕೇಳಿದೆ. ಎಲ್ಲ ಮಿಕ್ಸ್ ಫ್ರೂಟ್ಸ್ಗಳು, ಡ್ರೈ ಫ್ರೂಟ್ಸು, ಆಮೇಲೆ ಎಷ್ಟು ಫ್ರೂಟ್ಸ್ ತೊಗೊಂಬಂದಿರ್ತೀವಿ ಅದೆಲ್ಲ ಕಟ್ ಮಾಡಿ ಬಿಸಿ ನೀರು ಒಳಗಡೆ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ಬೇವಿನ ಎಲೆ ಹೂವು ಇರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಕೆಲವರು ಬೇವಿನ ಕಾಯಿ ಕೂಡ ಹಾಕ್ತಾರಂತೆ, ಗೊತ್ತಿಲ್ಲ ನನಗೆ. ಬೇವಿನ ಎಲೆ ಕೂಡ ಹಾಕ್ತಾರಂತೆ, ಹಾಗಾಗಿ ಅದನ್ನೆಲ್ಲ ಹಾಕಲ್ಲ. ಇದೇ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ಕುಡಿಯೋಲ್ಲ, ಬಟ್ ಅದನ್ನೆಲ್ಲ ಹಾಕಿದ್ರೆ ಮೂಸು ಕೂಡ ನೋಡಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನಾನು ಟ್ರೈ ಮಾಡಿದೆ, ಎಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಸ್ವಲ್ಪನೇ ಮಾಡಿದ್ದೀನಿ. ಬಟ್ ಇದಕ್ಕೆ ನಾನು ಸ್ವಲ್ಪ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಪೂಜೆ ಮಾಡಿದೆ. ಇಲ್ಲಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇನ್ನು ಅಮ್ಮಗಂತೂ ಫುಲ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಅವಳು ರೆಡಿ ಆದಳು. ಅದಾದಮೇಲೆ ಒಂದು ಚಿಕ್ಕದು ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳ ಕೈಯಿಂದ ಮಾಡಿಸ್ತಾ ಇದ್ದೀನಿ.
ಅವಳಿಗೆ ಲಂಗ ಬ್ಲೌಸ್ ಹಾಕೋಬೇಕು ಅಂತ ಹೇಳಿದ್ಲು. ಅವಳದು ಕೆಲವೊಂದು ಲಂಗ ಬ್ಲೌಸ್ ಎಲ್ಲ ಊರಲ್ಲೇ ಬಿಟ್ಟು ಬಂದಿದ್ದೀನಿ ನಾನು. ಇಲ್ಲೇನು ತೊಗೊಂಡು ಬಂದಿಲ್ಲ. ಇನ್ನೇನು ಸಮ್ಮರಿಗೆ ಹೋಗ್ತೀವಲ್ಲ, ಅಲ್ಲಿ ಮದುವೆ ಎಲ್ಲ ಇರುತ್ತೆ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೆ. ಬಟ್ ಇಲ್ಲಿ ಕೂಡ ಕೆಲವೊಂದು ಸರಿ ಬೇಕಾಗುತ್ತೆ ನೋಡಿ. ನಾನು ಮಿಸ್ ಮ್ಯಾಚ್ ಮಾಡಿ ಕೆಲವೊಂದು ಟಾಪು ಮೇಲಿಂದು ಆಕಿಂದೆಲ್ಲ ಚೇಂಜ್ ಇದೆ. ಅದು ಒಂದಕ್ಕೊಂದು ಮ್ಯಾಚಿಂಗ್ ಇಲ್ಲ. ಬಟ್ ಆದ್ರೂ ಎಲ್ಲ ಒಂದು ಕಡೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಅನಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರನೇ ಹಾಕಿದ್ದೀನಿ. ಅಂದರೆ ಓಕೆ ಅಂತ ಅನ್ನಿಸ್ತಾ ಇದೆ ನೋಡಿ. ಅವಳಿಗೆ ಲಂಗ ಬ್ಲೌಸ್ ಹಾಕೋಬೇಕು ಇವತ್ತು ಅಂತ ಅನ್ನಿಸ್ತಂತೆ. ಹಾಗಾಗಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ನಂದು ವೈಟ್ ವೇಲ್ ಹಾಕಿದ್ದೀನಿ. ಅವಳದು ಮೇಲ್ಗಡೆ ಇರೋದು ಅದು ಬ್ಲೌಸ್ ಇದೆ ಅವಳದು. ಕೆಳಗಡೆ ಬಂದುಬಿಟ್ಟು ಬೇರೆದು ಡ್ರೆಸ್ದು ಲಂಗ ಇತ್ತು, ಅದಕ್ಕೆ ಅದು ಮ್ಯಾಚ್ ಮಾಡಿದ್ದೀನಿ. ಒಂಥರ ಹಳ್ಳಿ ಥರ ಬರಬೇಕು ಅಂತ ಸೊ ಈ ಥರ ಮ್ಯಾಚ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಒಂದು ಹಾರನ ಹಾಕ್ಬಿಟ್ಟು ಕೆಳಗಡೆ ಟೊಂಕಕ್ಕೆ ಪಟ್ಟಿನ ಹಾಕಿದ್ದೀನಿ. ಸೊ ಓಕೆ ಅಂತ ಅನ್ನಿಸ್ತಾಯಿತ್ತು. ಇದನ್ನೇ ಅವಳಿಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬಾ ಎಳಿಸ್ಕೊತಾ ಇದ್ಲು, ಹಿಂಗೆ ನಡಿ ಅಂತ. ಬಟ್ ಚಿಕ್ಕವಳಲ್ಲ, ಹಾಗಾಗಿ ಅವಳಿಗೆ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಏನಂದರೆ ಈ ಥರ ಎಲ್ಲ ರೆಡಿ ಆಗಿಬಿಟ್ಟು ಮಾಡೋದು ತುಂಬ ಕಷ್ಟ ಅವಳಿಗೆ. ಬಟ್ ಆದರೂ ಪರವಾಗಿಲ್ಲ, ನಾನು ಒಂದು ಸ್ವಲ್ಪ ಹೇಳ್ಕೊಟ್ರೆ ಸಾಕು, ಅವಳು ತುಂಬ ಚೆನ್ನಾಗೇ ಮಾಡ್ತಾಳೆ. ಇನ್ನೊಂದು ವೇಲ್ ಇತ್ತಲ್ಲ, ಅದು ಅವಳಿಗೆ ತುಂಬಾ ದೊಡ್ಡದಾಗ್ತಾಯಿತ್ತು. ಅದನ್ನು ಸ್ವಲ್ಪ ಕಾಲಲ್ಲಿ ಸಿಕ್ಕಾಕೊಳ್ತಾ ಇತ್ತು. ಅದನ್ನೇ ಸ್ವಲ್ಪ ಮೇಲೆ ಕಟ್ಟಬೇಕಾಗಿತ್ತು. ಬಟ್ ಮೇಲೆ ಕಟ್ಟಿದ್ರೆ ಅಸಹ್ಯ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟಿದೆ. ಹೇಗೋ ಮಾಡಿಬಿಟ್ಟು ಒಂದು ಚಿಕ್ಕದು ವಿಡಿಯೋನ ಮಾಡಿದೆ. ಬಟ್ ಆದರೂ ಅವಳು ಪರವಾಗಿಲ್ಲ, ಹೆಂಗೆ ಕೂತ್ಕೊ ಅಂದರೆ ಹೆಂಗೆ ಕೂತ್ಕೋತಾ ಇದ್ಲು. ಸೊ ಅದು ವಿಡಿಯೋ ತಕ್ಕಂಗೆ ನಡಿಬೇಕಲ್ಲ, ಹಾಗಾಗಿ ನಡೆಯೋ ಟೈಮ್ನಲ್ಲಿ ಸ್ವಲ್ಪ ಶೇಕ್ ಆಗ್ತಾಯಿತ್ತು ಕೈಯಲ್ಲಿರೋದು. ಹಾಗಾಗಿ ನಗ್ತಾ ಇದ್ಲು ಅವಳು. ತುಂಬ ಚೆನ್ನಾಗಿ ಇತ್ತು. ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಅಷ್ಟೊಂದೇನು ಎಡಿಟಿಂಗ್ ಅಷ್ಟೊಂದೇನು ಟೈಮ್ ತೊಗೊಳ್ಳಿಲ್ಲ. ಬಿಕಾಸ್ ಇದು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ ಏನೋ ಮಾಡಬೇಕಾಗಿತ್ತು. ಬಟ್ ಏನಂದರೆ ಬೆಳಿಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟು ಸ್ವಲ್ಪ ಗಡಿಬಿಡಿನೇ ಆಯಿತು ಅಂತ ಅಂದ್ಕೊಳ್ತೀನಿ. ಅವಳು ರೆಡಿಯಾಗಿ ಹೊರಗಡೆ ಬಂದಾಗ ಆಂಟಿದರೆಲ್ಲರಿಗೂ ಕೊಟ್ಟಳು ಅವಳೇ. ಬಟ್ ಅವರು ಕೂಡ ಅವಳನ್ನು ಶೇಪ್ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು ಅವಳದ್ದು ರೆಡಿ ಆಗಿರೋದು ಬೆಳಿಗ್ಗೆ ಎದ್ದು. ಸೊ ಚೆನ್ನಾಗಿ ಅನಿಸುತ್ತಲ್ವ ಈ ಥರ ಕೆಲವೊಂದು ಸಂಪ್ರದಾಯಗಳು ನಾವು ಮರ್ತಿದ್ದೀವಿ ಅಂತಂದರೆ ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಅಂತಂದರೆ ಈ ಥರ ನಾವೇನಾದರೂ ಹೊಸ ಥರ ಕ್ರಿಯೇಟಿವಿಟಿ ಮಾಡಿಬಿಟ್ಟು ಮಕ್ಕಳಿಗೆ ತೋರಿಸ್ಬೇಕು. ಅವರಿಗೂ ಕೂಡ ಒಂದು ಗೊತ್ತಾಗುತ್ತೆ, ಇದು ಯುಗಾದಿ, ಇದು ದೀಪಾವಳಿ ಆ್ಯಂಡ್ ಇದು ಹೋಳಿ ಹುಣ್ಣಿಮೆ. ಈ ಥರ ನಾವು ಸೆಲೆಬ್ರೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೆಲೆಬ್ರೇಟ್ ಮಾಡಲಿಲ್ಲ ಅಂತಂದರೆ ಯಾವ ಮಕ್ಕಳಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ತಿಳಿಸ್ಕೊಡ್ಬೇಕು ಅಂತಂದರೆ ಈ ಥರ ಚಿಕ್ಕದೇನೋ ಒಂದು ಅರೇಂಜ್ ಮಾಡಿ ಕೊಡಬೇಕು ಅವರಿಗೆ. ಇನ್ನು ಅವಳು ರೆಡಿಯಾಗಿ ಎಲ್ರಿಗೂ ಕೊಡೋದನ್ನು ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ಲು. ಒಂಥರ ಚಿಕ್ಕ ಡಾಲ್ ಥರ ಕಾಣಿಸ್ತಾ ಇದ್ಲು. ಎಲ್ಲರೂ ಫುಲ್ ಖುಷಿ. ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಎಂಜಾಯ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಅವಳು ಕಾಸ್ಟ್ಯೂಮ್ ಎಲ್ಲ ತೆಗೆದ್ಲು, ತುಂಬ ವೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇಲ್ಲೇ ಹತ್ತಿರದಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅವಳಿಗೆ ಏನು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಅವಳು ಮಾಡಬೇಕು ಅಂತ ಅನಿಸಿದ್ದೆಲ್ಲ ಮಾಡಿಬಿಡ್ತಾಳೆ. ಯಾರನ್ನೂ ಕೂಡ ಕೇಳೋದೇ ಇಲ್ಲ. ಸುತ್ತೊಡಿತಾಳೆ, ಏನಾದರೂ ಬೇಡ್ಕೋತಾಳೆ. ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಅಲ್ಲಿದ್ದಲ್ಲೇ ಒಂದೊಂದು ಸರಿ ಸ್ಟ್ರಕ್ ಆಗಿಬಿಡ್ತಾಳೆ. ಬಟ್ ಏನೇ ಮಾಡಿದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾಳಲ್ಲ, ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಸೊ ಅಂತೂ ಇಂತೂ ನಾವು ಏನೋ 3 ಸರ್ತಿ ರೌಂಡ್ ಹೊಡಿ ಅಂತ ಹೇಳಿದರೆ ಅವಳು ನಾನು 5 ಸರಿನಾದರೂ ಹೊಡಿತೀನಿ, 3 ಸರಿನಾದರೂ ಹೊಡಿತೀನಿ, ನನಗೆ ಯಾರು ಹೇಳಬೇಕಾಗಿಲ್ಲ ಅಂತ ಕೂಡ ಹೇಳ್ತಾ ಇರ್ತಾಳೆ. ಬಟ್ ಅವ್ರ ಪಾಡಿಗೆ ಅವ್ರಿಗೆ ಬಿಡಬೇಕು. ಬಟ್ ಇನ್ನೊಂದು ತಪ್ಪು ಮಾಡದೇ ಇರೋ ಥರ ನಾವು ಗೈಡೆನ್ಸ್ ಮಾಡಬೇಕು ಅಷ್ಟೇ. ಈಗಿನ ಮಕ್ಕಳಿಗೆ ಜಾಸ್ತಿ ಏನೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ನೋಡಿ ಅವರೇ ಕಲ್ತಿರ್ತಾರೆ. ಆ್ಯಂಡ್ ನಾವು ಕೂಡ ದೇವಸ್ಥಾನಕ್ಕೆ ಒಳಗಡೆ ವೀಡಿಯೋಸ್ ಅಲೋವಿಲ್ಲ. ಹಾಗಾಗಿ ಹೊರಗಡೆ ನಿಂತ್ಕೊಂಡು ಒಂದು 2-3 ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇನ್ನೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅಲ್ವಾ, ಹಾಗಾಗಿ ಜ್ಯೂಸ್ ಅದೇನು ಅಷ್ಟೇ ಕುಡಿದಿದ್ವಿ. ಬಟ್ ಇಲ್ಲಿಗೆ ಏನಾದರೂ ಹೊರಗಡೆ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಎಲ್ಲ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗಬೇಕು ಅಂತಂದಾಗ 12 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿಂದ ಬನಕಟ್ಗಿರಿಗೆ ಮನೆಯಲ್ಲಿ ಬಂದ್ವಿ. ಬಟ್ ಇದು ನೀವು ಹೊಸದಾಗಿದೆ, ಫಸ್ಟ್ ಟೈಮ್ ತಿಂತಾ ಇದ್ದೀವಿ. ಪ್ರತಿ ಸರ್ತಿ ನಾವು ಒಂದೇ ಕಡೆ ಹೋಗೋದು, ಸ್ವಲ್ಪ ನೋಡ್ತಾ ಇರ್ತೀವಿ. ಎಷ್ಟು ಕಡೆ ನೋಡ್ತಾ ಇರ್ಬೋದು.
ಸ್ಕೂಲ್ ಡ್ರೆಸ್ ಆಗವಲ್ರಿ ಫಂಕ್ಷನ್ಗೆಲ್ಲ ಬೇಕಾಯ್ತು, ಸ್ಕೂಲ್ ಡ್ರೆಸ್ ಏನ್ರಿ ತುಂಬ ಅನುಕೂಲ ಆಗುತ್ತೆ. ಬೇರೆ ಬೇರೆ ಸ್ಕೂಲ್ ಡ್ರೆಸ್ ಹಿಂಗೆ ಇರ್ತಾವ್ರಿ. ಮಾಡ್ತಾ ಇರ್ತೀವಿ. ಆ್ಯಂಡ್ ಇದು ಹೊಸದಾಗಿದೆ ಅಂತ ಅನಿಸುತ್ತೆ. ಯಾವಾಗಿಂದ ನೀವು ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಇವು ಆಫೀಸ್ ಕಡೆದಿಂದ ಎಲ್ಲರೂ ಸೇಮ್ ತೊಗೊಂಡ್ರಲ್ಲ ಇವೇನು ಇವೆ ಅದೇನ ಇಡ್ಲಿ ಕೇಳಿದ್ರೆ ಚಟ್ನಿ ಖಾಲಿ ಆಗ್ಬಿಟ್ಟಿದೆ. ಆಮೇಲೆ ವಡ ಖಾಲಿ ಆಗ್ಬಿಟ್ಟಿದೆ. ಈ ಥರ ಎಲ್ಲ ಅವರು ಸೇಮ್ ಇಂತ ತೊಗೊಂಡ್ರೆ ಊರು ಹೋಗ್ಬಿಟ್ಟಿತ್ತು. ನಾವು ಬಂದಿರೋದೇ ಲೇಟ್ ಅಲ್ವಾ, ಹಾಗಾಗಿ ಊಟದ ಟೈಮಿಗೆ ಇನ್ನೊಂದು ಗಂಟೆಯಲ್ಲಿ ಆ ಟೈಮಿಗೆ ಬಂದುಬಿಟ್ಟು. ಬಟ್ ಆದರೂ ಅವರು ಅಷ್ಟು ಹೇಳಿದ್ರು, ಓಕೆ ಏನಿದೆಯೋ ಅದನ್ನು ತಗೊಂಡು ಅಂತ ಕೂಡ ಹೇಳಿದ್ರು. ನಾನು ಒಂದು ದೋಸೆನ ಆರ್ಡರ್ ಮಾಡಿದೆ, ರವೆ ದೋಸೆ. ಬಟ್ ಅದನ್ನು ಕೂಡ ಬಂತು. ಹಾಗೆ ಸ್ವಲ್ಪ ವೆರೈಟಿ ದೋಸೆಗಳೆಲ್ಲ ಇತ್ತಲ್ಲ, ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನು ಇದು ಬಂದುಬಿಟ್ಟು ಸುರುಳಿ ದೋಸೆ ಅಂತ ಕರೀತಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಅದ್ಭುತ. ಫಸ್ಟಿಗೆ ನಾವು ಒಂದು ಆರ್ಡರ್ ಮಾಡಿದ್ವಿ, ಅದಾದಮೇಲೆ ಸಖತ್ತಾಗಿತ್ತು ಅಂತ ಹೇಳಿಬಿಟ್ಟು ಇನ್ನೂ ಒಂದು ಕೂಡ ಆರ್ಡರ್ ಮಾಡಿದ್ವಿ. ಅಪ್ಪು ಅಂತೂ ತಾನು ತಿಂತಿರೋ ನಾಷ್ಟಾನ ಬಿಟ್ಬಿಟ್ಟು ಇದು ಟೇಸ್ಟ್ ನೋಡಿದ್ನಲ್ಲ, ಅದು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಇದನ್ನೇ ತಿಂದ್ಬಿಟ್ಟ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಇವಾಗ ನಾವು ಟೇಸ್ಟ್ ಮಾಡಿದ್ವಿ ಅಂತಂದರೆ ಬರುವಾಗ ಯಾರು ಮಾಡಿರ್ತಾರೋ ಅವರಿಗೆ ಹೇಳ್ತೀವಿ ಚೆನ್ನಾಗಿತ್ತು ಫುಡ್ಡು ಅಂತ ಹೇಳ್ತೀವಿ. ಬಿಕಾಸ್ ಅದನ್ನೇ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗ್ತಾರೆ. ಮುಂದೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊತಾರೆ. ಹಾಗಾಗಿ ನಮ್ಮ ಕಾಂಪ್ಲಿಮೆಂಟ್ ಏನಿದೆ ಅದನ್ನು ನಾವು ಹೇಳ್ಬಿಟ್ಟು ಬರ್ತೀವಿ. ಆ್ಯಂಡ್ ಊಟದ ಎಲ್ಲ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಬರ್ತಾ ದಾರಿಯಲ್ಲಿ ಸ್ವಲ್ಪ ತರಕಾರಿನ ತೊಗೊಂಡು ಬಂದೆ. ಇನ್ನು ನೈಟಿಗೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿನ ತೊಗೊಂಡು ಬಂದೆ. ಸೊ ಇವತ್ತಿನ ಯುಗಾದಿ ಸ್ಪೆಷಲ್ ಅಂತಂದರೆ ಇಷ್ಟು. ಆ್ಯಂಡ್ ಇವತ್ತು ಸ್ಪೆಷಲ್ ಅಂದರೆ ಏನೂ ಇಲ್ಲ, ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿರಬೇಕು, ಆ್ಯಂಡ್ ಒಳ್ಳೆ ಪ್ಲ್ಯಾನಿಂಗ್ಸನ್ನು ಮಾಡ್ಕೋಬೇಕು, ಒಂದು ಒಳ್ಳೆ ವೇಯಲ್ಲಿ ಜೀವನನ ಸಾಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2016 ಕೆಲವೊಂದು ಹೆಂಗೆಲ್ಲ ಅಂದ್ಕೊಂಡಿರ್ತೀವೋ ನಾವು ಯುಗಾದಿಗೆ ಅಂದ್ಕೊಳ್ತೀವಿ. ಈ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿಗೆ ನಾವು ಏನು ಮಾಡೋಕ್ಕಾಗುತ್ತೆ, ಏನು ಮಾಡ್ಬೋದು, ಯಾವ ಥರ ಪ್ಲ್ಯಾನನ್ನು ಹಾಕಬೇಕು ಜೀವನದಲ್ಲಿ ಅನ್ನೋದನ್ನು ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಒಂದು ವರ್ಷದಲ್ಲಿ ನಾವು ಏನು ಅಚೀವ್ಮೆಂಟ್ ಮಾಡಿದ್ದೀವೋ ಇನ್ನು ನೆಕ್ಸ್ಟ್ ವರ್ಷದಲ್ಲಿ ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ಥರನೇ ಪ್ಲ್ಯಾನ್ ಹಾಕ್ಕೊಳ್ತೀವಿ. ಬಟ್ ಇದು ಏನಂದರೆ ಆಲ್ಮೋಸ್ಟ್ ಬಾಯ್ಸ್ ಎಲ್ಲ ಸಪ್ರೇಟಾಗಿ ಹಾಕ್ಕೊಳ್ತಾರೆ. ಬಟ್ ನಮ್ಮ ಮನೇಲಿ ಏನೇ ವಿಚಾರ ಮಾಡಿದ್ರು ಅದು ನಾವು ಎಲ್ಲರೂ ಕೂತ್ಕೊಂಡೇ ವಿಚಾರ ಮಾಡ್ತೀವಲ್ಲ, ಹಾಗಾಗಿ ಅಲ್ಲಿ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ. ಹಾಗಾಗಿ ಸೊ ಇವತ್ತಿನ ಯುಗಾದಿ ಎಲ್ಲರೂ ಜೀವನದಲ್ಲಿ ಹೊಸತನ ತರಲಿ, ಕಷ್ಟನ ಹೋಗಿಬಿಟ್ಟು ಸುಖವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಹೆಂಗೆ ಅಂದ್ಕೊಳ್ತೀರೋ ಹಾಗೆ ಜೀವನ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದು, ಬೇರೆ ಹೊರಗಡೆ ಒಂದು ಇದ್ದರೆ ಅದು ಮನಸ್ಸಿನಲ್ಲಿ ಏನಿರುತ್ತಲ್ವ ಅದನ್ನೇ ಆಗುತ್ತೆ. ಸೊ ಹಾಗಾಗಿ ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು ಇರೋಕ್ಕೆ ಹೋಗಬೇಡಿ. ನೀವು ಹೆಂಗೆ ದೇವರು ನಿಮಗೆ ಹೆಂಗೆ ಸೃಷ್ಟಿ ಹಾಕಿ ಕಳಿಸಿದಾನೋ ಅದೇ ಥರನೇ ಇರಿ. ಈಗ ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು ಇರೋಕ್ಕೆ ಹೋದ್ವಿ ಅಂತಂದರೆ ಅದು ಅವನಿಗೂ ಕೂಡ ಇಷ್ಟ ಆಗೋಲ್ಲ ಲೈಫ್ನಲ್ಲಿ. ಹಾಗಾಗಿ ಆಲ್ರೆಡಿ ಸೃಷ್ಟಿ ಮಾಡಿ ಕಳಿಸಿರ್ತಾನಲ್ವ ದೇವರು, ಅದೇ ಥರನೇ ಜೀವನನ ನಡೆಸಬೇಕು. ನಿಮಗೂ ಕೂಡ ಒಂದು ಖುಷಿ ಅನ್ನೋದು ಕೊಡುತ್ತೆ. ಸೊ ಹಾಗಾಗಿ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸೋದಿತ್ತು, ಬಿಡಿಸ್ತಾ ಇದ್ದೀನಿ. ಈ ಕಡೆ ಅಮ್ಮು ಅಂತೂ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಅಲ್ಲಿಂದ ಬಂದವಳೆ, ಮಲಗಿಸ್ಬಿಟ್ಟೆ ಅವಳಿಗೆ. ಮಲ್ಕೊಂಡಿದ್ದಾಳೆ ಆರಾಮ್ಸೆ, ಆಗಿನ್ನು ಮಲ್ಕೊಂಬಿಡಲಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಓದಿಸೋದಿದೆ ಅಲ್ವಾ, ಎಕ್ಸಾಮ್ ಬೇರೆ ಇದೆ, ಅದು ಕೂಡ ನಡಿಲೇಬೇಕು. ಸೊ ಗೈಸ್, ನಿಮ್ಮ ಕಡೆ ಹೆಂಗೆಲ್ಲ ಮಾಡ್ತೀರಾ ಆ್ಯಂಡ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ? ನಮಗಂತೂ ಪ್ರತಿ ದಿನವೂ ಯುಗಾದಿನೇ. ಯುಗಾದಿ ದಿನ ಅಂತ ಮಾತ್ರ ಏನಲ್ಲ, ಪ್ರತಿ ಡೇ, ಪ್ರತಿ ಸೆಕೆಂಡು ತುಂಬ ಚೆನ್ನಾಗಿರ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ಸೊ ಅದು ಹೇಳ್ಕೋಬಾರ್ದು. ಬಿಕಾಸ್ ಯಾಕೆ ಹೇಳ್ಕೊತಾ ಇದ್ದೀನಿ ಅಂತಂದರೆ ಪ್ರತಿಯೊಂದು ಕ್ಷಣವೂ ತುಂಬ ಇಂಪಾರ್ಟೆಂಟ್ ಕಳಿಬೇಕಾದ್ರೆ. ಒಂದು ದಿನ ಕಳಿಬೇಕು ಅಂದರೂ ಕೂಡ ತುಂಬಾ ಸಂತೋಷವಾಗಿ ಕಣ್ಪೂರ್ತಿಯಾಗಿ ಕಳಿತೀವಿ. ಹಾಗಾಗಿ ಸೊ ನಮಗೆ ಇವತ್ತಿನ ಡೇ ಅಷ್ಟೊಂದು ಸ್ಪೆಷಲ್ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಆದ್ರೂ ನಮ್ಮ ಚರ್ಚೆ ಏನಿರುತ್ತಲ್ಲ ಅದು ತುಂಬ ಸ್ಪೆಷಲ್ ಆಗಿತ್ತು, ತುಂಬ ಎಲಿಗೆಂಟ್ ಆಗಿತ್ತು ಅಂತ ಹೇಳ್ಬೋದು.
ಬಟ್ ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೀರೋ ಸೊ ಅವತ್ತಿನ ಡೇ ಅದು ನೆನಪಿನಲ್ಲಿರಬೇಕು. ಹಾಕೊಳ್ಳೋದು ಮಾತ್ರ ಅಲ್ಲ, ನೆನಪಿನಲ್ಲಿರಬೇಕು. ಅದು ಮುಂದೆ ಗುರಿ ಮುಟ್ಟೋ ತನಕ ಅದು ನಡೀತಾನೆ ಇರಬೇಕು. ಆವಾಗ ಯಶಸ್ವಿ ಅನ್ನೋದನ್ನು ಸಿಕ್ಕೇ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಸೊಪ್ಪೆಲ್ಲ ಬಿಡಿಸಿ ನೀಟಾಗಿ ತೊಳೆದು ಫ್ರಿಜ್ಜಲ್ಲಿ ಇಟ್ಟು ನಾನು ಕೂಡ ರೆಡಿಯಾಗಿ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೆಲ್ಲ ತುಂಬ ಹಠ ಮಾಡ್ತಾಯಿದ್ದಾರೆ, ಹೊರಗಡೆ ಹೋಗಿ ಬರೋಣ ಬನ್ನಿ ಆಂಟಿ ಅಂತ. ಬಟ್ ಏನಂದರೆ ಇಲ್ಲಿರೋ ಮಕ್ಕಳು ಎಲ್ಲ ಅವ್ರ ಪೇರೆಂಟ್ಸಿಗೆ ಬಿಟ್ಟು ನನ್ನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಮೆಂಟಾಲಿಟಿಗೆ ನಾನು ಹೊಂದ್ಕೊಂಡಿದ್ದೀನೋ ಅಥವಾ ನನ್ನ ಮೆಂಟಾಲಿಟಿಗೆ ಅವ್ರು ಹೊಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಅಂತೂ ಇಂತೂ ಅವ್ರನ್ನ ಕರ್ಕೊಂಡು ಹೊರಗಡೆ ಬಂದೆ. ಏನು ಆಡತ್ತೀಯ ಮಣ್ಣ? ಮಣ್ಣು ಆಡ್ಲತ್ತಿದಿ? ಹಾಂ, ಮಣ್ಣು ಆಡ್ಲತ್ತಿದಿ? ಮಣ್ಣು ಯಾಕೆ ಆಡ್ಲತ್ತಿ ಹೇಳು? ಅದೇ ಸುಮ್ಮನೆ ಯಾಕೆ ಆಡ್ಲತ್ತಿ ಅಂದ. ಅಮ್ಮು ಮಣ್ಣ ಮಣ್ಣದು. ನಿಮ್ಮ ಮಮ್ಮಿಗೆ ಹೋಗಿ ತೋರಿಸ್ತೀನಿ ಸಾಕ್ಷಿಗೆ. ನಿಮ್ಮ ಮಮ್ಮಿಗೆ ಹೋಗಿ ತೋರಿಸ್ತೀನಿ ಸಾಕ್ಷಿಗೆ ಯಾರ್ಯಾರು ಮಣ್ಣು ಆಡತ್ತೀರಿ, ಯಾರ್ಯಾರು ಕಲ್ಲು ಆಡ್ಲತ್ತೀರಿ. ಅಮ್ಮು ನಿಮ್ಮ ಮಮ್ಮಿ ತೋರಿಸ್ತೀನಿ. ಅಲ್ಲ, ನಿಮ್ಮ ಮಮ್ಮಿಗೆ ಹೋಗಿ ತೋರಿಸ್ತೀನಿ ನೋಡ ಸಾಕ್ಷಿ, ಪ್ರೂಫ. ಎಲ್ಲರೂ ಬರ್ರಿ, ಒಂದು ಫೋಟೋ ತಗೊಂಬರ್ರಿ. ಅಪ್ಪು ಬರ್ರಿ ಬಾ, ಒಂದು ಫೋಟೋ ತಗೊಂಬರ್ರಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಣದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಓದೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಫ್ರೆಂಡ್ಸ್, ಇವತ್ತಿನ ಡೇ ಹೀಗೆಲ್ಲ ಆಯಿತು. ಸೊ ಚಿಕ್ಕದಾದ್ರೂ ತುಂಬ ಸ್ವೀಟಾಗಿ ದಿನಗಳನ್ನು ಕಳೆದ್ವಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.